ಒಡೆದ ಮನೆಯಾಗಿ ಬದಲಾಗಿರುವಂತಹ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಪಟ್ಟಕ್ಕಾಗಿ ಚುನಾವಣೆ ನಡೆಯಲಿ ಅಂತ ಒಂದು ಗುಂಪು ಆಗ್ರಹಿಸ್ತಾ ಇತ್ತು. ಆ ಗುಂಪಿಗೆ ಬಲವರ್ಧನೆ ಆಗ್ತಾ ಇದೆ ಇತ್ತೀಚೆಗೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಚುನಾವಣೆಯ ಗದ್ದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಭಿನ್ನಮತೀಯ ನಾಯಕರಿಂದ ಸಭೆ ಕರೆಯಲಾಗಿದೆ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಆರ್ಗನೈಸ್ ಮಾಡಲಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಸಂಬಂಧನೇ ಮಹತ್ವದ ಚರ್ಚೆ ಮಾಡಲಾಗ್ತಾ ಇದೆ. ವಿಜೇಂದ್ರ ವಿರುದ್ಧ ಕ್ಯಾಂಡಿಡೇಟ್ ಅನ್ನು ಹಾಕಬೇಕು ಅನ್ನೋದು ಈ ಗುಂಪಿನ ಬಹಳ ಪ್ರಮುಖ ನಿರ್ಧಾರ. ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ, ಯತ್ನಾಳ್, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್, ಮಾಜಿ ಸಂಸದ ಬಿವಿ ನಾಯಕ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಡೀಟೇಲ್ಸ್. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವನ್ನ ಸರಿ ಮಾಡಬೇಕು, ಪಕ್ಷವನ್ನ ತಮ್ಮ ಹಿಡಿತಕ್ಕೂ ತೆಗೆದುಕೊಳ್ಬೇಕು ಅಂತ ಹೇಳಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಮೀಟಿಂಗ್ ನಲ್ಲಿ ಯಾವ ಹೆಸರನ್ನು ಫೈನಲೈಸ್ ಮಾಡ್ತಾರೆ, ಇನ್ನೂ ಕೂಡ ವಿಜೇಂದ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಬೇಕಂದ್ರೆ ಯಾರು ಎಕ್ಸಾಕ್ಟ್ಲಿ ಕ್ಯಾಂಡಿಡೇಟ್ ಅನ್ನೋದಕ್ಕೆ ನಿರ್ಧಾರಕ್ಕೆ ಬಂದಿಲ್ಲ. ಕೆಲವರೆಲ್ಲ ಯತ್ನಾಳೆ ಆಗಲಿ ಅಂತ ಕೇಳ್ತಾ ಇದ್ದಾರೆ, ಇನ್ನು ಕೆಲವರು ಕುಮಾರ್ ಬಂಗಾರಪ್ಪ ಅವರು ನೇತೃತ್ವವನ್ನು ವಹಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತೊಂದು ಡಿಸಿಷನ್ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಇದನ್ನ ಹೈಕಮಾಂಡ್ ಅಂಗಳಕ್ಕೂ ತಲುಪಿಸೋದಕ್ಕೆ ಬೇಕಾದ ತಯಾರಿಯಲ್ಲಿ ಇದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಸದ್ಯಕ್ಕೆ ಶಕ್ತಿ ಕೇಂದ್ರವಾಗಿ ಬದಲಾಗಿದೆ ಈ ನಿವಾಸ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಎಷ್ಟು ಜನ ಬಂದಿದ್ದಾರೆ ಟೋಟಲ್ ಆಗಿ ಮತ್ತು ಏನೆಲ್ಲ ಅಜೆಂಡಾ ಇಟ್ಕೊಂಡು ಮೀಟಿಂಗ್ ಅನ್ನು ಕರೆದಿದ್ದಾರೆ, ಇದನ್ನು ಹೈಕಮಾಂಡ್ಗೆ ತಲುಪಿಸುವಂತ ನಿಟ್ಟಿನಲ್ಲಿ ಕೂಡ ಯಾವ ರೀತಿ ಹೆಜ್ಜೆ ಇಡ್ತಾರೆ ಅಂತ. ಮಮತಾ, ಬಿಜೆಪಿಯಲ್ಲಿ ಭಿನ್ನಮತೀಯ ನಾಯಕರು ಅಂತ ಗುರುತಿಸಿಕೊಂಡಿರುವ ಪಾಳಯದಲ್ಲಿ ಇವತ್ತು ಮಹತ್ವದ ಸಭೆ ನಡೀತಾ ಇದೆ. ಇನ್ನೇನು ರಾಜ್ಯಾಧ್ಯಕ್ಷ ಚುನಾವಣೆ ಹತ್ತಿರ ಬರ್ತಾ ಇದೆ. ರಾಜ್ಯಾಧ್ಯಕ್ಷ ಚುನಾವಣೆ ಮೂಲಕನೇ ಮಾಡಬೇಕು, ಬಹುಮತದಿಂದಲೇ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಇವರು ಪಟ್ಟು, ಜೊತೆಗೆ ವಿಜೇಂದ್ರ ಅವ್ರನ್ನ ಮತ್ತೆ ಆಯ್ಕೆ ಮಾಡಬಾರ್ದು ಅನ್ನುವಂತಹ ಪಟ್ಟು. ಆ ಕಾರಣಕ್ಕಾಗಿ ಇವತ್ತು ಮಹತ್ವದ ಸಭೆ ಸೇರಿ ಒಂದು ಮಹತ್ವದ ಘೋಷಣೆಯನ್ನು ಮಾಡುವವರಿದ್ದಾರೆ. ಮುಖ್ಯವಾಗಿ ಈಗ ಸದ್ಯಕ್ಕೆ ರಮೇಶ್ ಜಾರಕಿಹೊಳಿ ಬಂದವರೆ, ಯತ್ನಾಳ್ ಅವರು ಬಂದವರೆ, ಬಿವಿ ನಾಯಕ್, ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರು, ಬಿಪಿ ಹರೀಶು, ಈ ಪ್ರಮುಖ 6 ನಾಯಕರು ಬಂದವರೆ. ಇನ್ನೂ ಕೆಲವರು ನಾಯಕರು ಬರೋರಿದ್ದಾರೆ. ಸಮಗ್ರವಾದಂತಹ ಒಂದು ಸಮಾಲೋಚನೆ ಮಾಡಿ ರಾಜ್ಯಾಧ್ಯಕ್ಷ ಚುನಾವಣೆ ಸ್ವರೂಪದ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕಡೆಯಿಂದ ಅಂದರೆ ಇವ್ರ ಟೀಮಿಂದ ಒಬ್ಬರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಇವತ್ತೇ ಮಾಡ್ತಾರೆ. ಇಷ್ಟು ದಿನಗಳ ಕಾಲವೂ ಕೂಡ ಒಂದು ರೀತಿಯಲ್ಲಿ ತಾಲೀಮು ಮಾಡ್ತಾ ಇದ್ರು, ಎಲ್ಲರ ಸಹಕಾರವನ್ನು ಕೂಡ ಕೇಳ್ತಾ ಇದ್ರು. ಇವತ್ತು ಒಂದು ಹಂತಕ್ಕೆ ಇವರ ಪ್ರಯತ್ನ ಬಂದಿದೆ. ಹಾಗಾಗಿ ಇವತ್ತೇ ನಿರ್ಣಯ ಮಾಡಿ ಯತ್ನಾಳ್ ಅವ್ರನ್ನ ಬಹುತೇಕ ವಿಜೇಂದ್ರ ಅವರ ವಿರುದ್ಧ ಚುನಾವಣೆಗೆ ನಿಲ್ಲಿಸಬೇಕು ಅನ್ನುವಂಥ ತೀರ್ಮಾನ ಮಾಡುವ ಸಾಧ್ಯತೆಯೇ ದಟ್ಟವಾಗಿದೆ. ಈಗ ಯತ್ನಾಳ್ ಅವ್ರನ್ನ ಇವರು ಕಡೆಯಿಂದ ರಾಜ್ಯಾಧ್ಯಕ್ಷ ಮಾಡಬೇಕು ಅನ್ನುವಂತಹ ಪಟ್ಟು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಎಲ್ಲವನ್ನು ಕೂಡ ಕಳಿಸಿದ್ದಾರೆ. ಆದರೆ ಇವತ್ತಿನ ಸಭೆಯಲ್ಲಿ ಇವರ ಬೆಂಬಲದ ಸ್ವರೂಪ ಯಾವ ರೀತಿ ಇದೆ ಅನ್ನೋದು ಕೂಡ ಚರ್ಚೆ ಆಗುತ್ತೆ. ಅಂದರೆ ತಟಸ್ಥ ನಾಯಕರು ಕೂಡ ಬೆಂಬಲ ಕೊಡ್ತಾರಾ ಕೊಡಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಈಗಾಗಲೇ ಒಂದಷ್ಟು ಜನ ಹಿರಿಯ ತಟಸ್ಥ ನಾಯಕರನ್ನ ಖುದ್ದಾಗಿ ಭೇಟಿ ಮಾಡಿ ಸಹಕಾರ ಕೋರಿದ್ದಾರೆ. ಜೊತೆಗೆ ಜಿಲ್ಲಾಧ್ಯಕ್ಷ ಚುನಾವಣೆ ಆದ ನಂತರ ಒಂದಷ್ಟು ಜನ ನಾಯಕರು ಬೇಸರಗೊಂಡಿದ್ದಾರೆ. ಆ ಬೇಸರಗೊಂಡಿರುವಂಥ ನಾಯಕರ ಕನ್ಸಲ್ಟ್ ಮಾಡಿ ಅವ್ರನ್ನೂ ಕೂಡ ಬೆಂಬಲ ಕೇಳಿದ್ದಾರೆ. ಶ್ರೀರಾಮುಲು ಅವರು ಬೆಂಬಲ ಕೇಳಿದ್ದಾರೆ. ಎಲ್ಲರ ಸಹಮತ ಸಹಕಾರ ಪಡ್ಕೊಂಡು ಯತ್ನಾಳ್ ಅವ್ರನ್ನ ನಿಲ್ಲಿಸಬೇಕು ಅನ್ನುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಹುತೇಕ ಘೋಷಣೆ ಆಗುತ್ತೆ. ಇನ್ಮೇಲೆ ಬಹಳ ಆಸಕ್ತಿಕರವಾದಂತಹ ಸನ್ನಿವೇಶ ಬಿಜೆಪಿ ಪಳದಲ್ಲಿ ಸೃಷ್ಟಿಯಾಗುತ್ತೆ. ಹೈಕಮಾಂಡ್ ಯಾವ ರೀತಿ ಮಧ್ಯಪ್ರವೇಶ ಮಾಡುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಸೂದ್.